ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೆ ವಂದನೆಗಳು. ಈ ಒಂದು ಸಮಯದಲ್ಲಿ ನಾವು ಒಂದು ವಾಕ್ಯದ ಭಾಗವನ್ನು ನೋಡಿಕೊಳ್ಳುವವರಾಗಿರೋಣ. ಇದು ಯೋಹಾನನ ಬರೆದಂಥ 2ನೇ ಅಧ್ಯಾಯದ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಂಥ ಮಾತು. ಇಲ್ಲಿ ಯೇಸು ಕ್ರಿಸ್ತನು ಕಾನಾ ಊರಿನ ಮದುವೆಯಲ್ಲಿ ಆತನು ಕರೆಯಲ್ಪಟ್ಟಾಗ ಅಲ್ಲಿ ಏನಾಯ್ತು ಎಂಬುದಾಗಿ ನಾವೆಲ್ಲರೂ ಈಗಾಗಲೇ ಕೇಳಿದ್ದೇವೆ. ಅದರಿಂದ ಒಂದು ವಿಶ್ವಾಸಿ ಅಥವಾ ಶಿಷ್ಯನಾಗಿರುವಂಥ ನಾನು ಏನು ಕಲಿತುಕೊಳ್ಳಬಹುದು ಅನ್ನುವಂಥ ವಿಚಾರದ ಬಗ್ಗೆ ನಾವು ಮಾತಾಡಿಕೊಳ್ಳುವವರಾಗಿರೋಣ. ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯದ 1ನೇ ವಚನದಿಂದ 12 ವಚನಗಳು ನಾವು ನೋಡಿದಾಗ ಅಲ್ಲಿ ಒಂದು ಮದುವೆ ನಡೀತಾ ಇದೆ. ಆ ಮದುವೆಗೆ ಯೇಸು ಕ್ರಿಸ್ತನು ಆತನ ಶಿಷ್ಯರು ಎಲ್ಲರೂ ಕರೆಯಲ್ಪಟ್ಟರು. ಅಲ್ಲಿ ಆತನ ತಾಯಿಯು ಸಹ ಕರೆಯಲ್ಪಟ್ಟಳು. ಆಕೆ ಸಹ ಆ ಮದುವೆಯಲ್ಲಿ ಇದ್ದಾಳೆ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಅಲ್ಲಿ ಒಂದು ಕೊರತೆ ಉಂಟಾಯಿತು. ಏನೆಂದರೆ ದ್ರಾಕ್ಷಾರಸದ ಕೊರತೆ ಉಂಟಾಯಿತು. ಯೌದ್ಯದ ಶುದ್ಧಾಚಾರ ಪದ್ಧತಿಯ ಪ್ರಕಾರ ನೋಡುವುದಾದರೆ ಒಂದು ಮದುವೆಗೆ ಕರೆಯಲ್ಪಟ್ಟಾಗ ಅಲ್ಲಿ ಬಂದಂಥವರಿಗೆ ಆ ದ್ರಾಕ್ಷಾರಸವನ್ನು ಕೊಡುವಂಥದ್ದು ಪ್ರಾಮುಖ್ಯವಾದಂಥ ಘಟ್ಟವಾಗಿ ನೋಡ್ತಾ ಇದ್ರು. ಆ ವಿಚಾರದಲ್ಲಿ ದೇವರು ಮಾಡಿದಂಥ ಅದ್ಭುತ, ಅದರ ಮೂಲಕವಾಗಿ ನಾವು ಕಲಿತುಕೊಳ್ಳುವಂಥ ವಿಷಯ ಏನೆಂಬುದಾಗಿ ನಾವು ನೋಡಿಕೊಳ್ಳುವವರಾಗಿರೋಣ. ನೀರನ್ನು ದ್ರಾಕ್ಷರಸವನ್ನಾಗಿ ಮಾಡ್ತಾನೆ. ಸೊ ಅಲ್ಲಿರುವಂಥ ಕೆಲಸಗಾರರು ಅನ್ಕೊಂತಾರೆ, ಈಗ ದ್ರಾಕ್ಷರಸ ಮುಗಿತು, ನಾನು ಮಾಡಬೇಕಾ, ಇನ್ನು ಇದು ಮಾಡಬೇಕಂದ್ರೆ ಅನೇಕ ದಿನಗಳಾಗ್ತದೆ. ಆದರೆ ಅಲ್ಲಿ ಯೇಸು ಕ್ರಿಸ್ತನ ಹೇಳ್ತಾನೆ, ಒಂದು ಚಿಕ್ಕ ಕೆಲಸವನ್ನು ಹೇಳ್ತಾನೆ. ಒಂದು ದೇವರು ಆಹ್ವಾನಿಸಲ್ಪಟ್ಟನು ಮದುವೆಗೆ, ಆದ ನಂತರ ಒಂದು ಚಿಕ್ಕ ಕೆಲಸ ಮಾಡಲಿಕ್ಕೆ ಹೇಳ್ತಾನೆ. ಏನಂದರೆ 6 ಕಲ್ಲಿನ ಬಾನೆಗಳಿದ್ದಾವೆ, ಆ ಬಾನೆಗಳನ್ನು ತುಂಬಿಸ್ರಿ. ಆಗ ಜನರು ಬೇರೆ ಏನನ್ನು ಹೇಳ್ತಾನೇನೋ ದೇವರು, ಯಾಕೆಂದರೆ ದ್ರಾಕ್ಷರಸ ಮಾಡಬೇಕಂದ್ರೆ ಅನೇಕ ದಿನಗಳಾಗ್ತಾ ಇತ್ತು. ಅದನ್ನು ತುಳಿಬೇಕು, ಇಡಬೇಕು, ಅದನ್ನು ಮತ್ತೆ ಕೆಲವು ದಿನಗಳು ಬಚ್ಚಿಡಬೇಕು. ಆದ ನಂತರ ದ್ರಾಕ್ಷರಸ ಉಂಟಾಗ್ತಾ ಇತ್ತು. ಆದಾಗ ಶಿಷ್ಯರು ಅಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರು ಏನೋ ಯೇಸು ಕ್ರಿಸ್ತನು ದೊಡ್ಡ ಕೆಲಸವೇ ನಮ್ಗೆ ಹೇಳ್ತಾ ಇದ್ದಾನೆ ಅಂತೇಳಿ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಆದರೆ ದೇವರು ಸಿಂಪಲ್ ಆಗಿ ಒಂದೇ ಒಂದು ಮಾತು ಹೇಳ್ತಾನೆ, ಏನಂತೆಂಬುದಾಗಿ ಅಂದರೆ, ಈ ಕಲ್ಲಿನ ಬಾನೆಗಳಲ್ಲಿ ನೀರನ್ನು ತುಂಬಿರಿ. ಹಲ್ಲೆಲೂಯಾ. ಸೊ ಅವರಲ್ಲಿ ನೀರನ್ನು ತುಂಬಿದ್ರು. ಅಲ್ಲಿ ಅದ್ಭುತವಾಗಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಅದನ್ನು ದ್ರಾಕ್ಷಾರಸವನ್ನಾಗಿ ಮಾಡಿದನು. ಹಲ್ಲೆಲೂಯಾ. ಇದು ನಾವು ನೋಡುವಾಗ ಮೊದಲನೇ ಅದ್ಭುತ ಕಾರ್ಯ ಯೇಸು ಕ್ರಿಸ್ತನ ತನ್ನ ಸೇವೆಯಲ್ಲಿ ಮಾಡಿರುವಂಥ ವಿಚಾರವಾಗಿದೆ. ಇದರಿಂದ ನಾವು ಏನು ಕಲಿತುಕೊಳ್ಳಬಹುದು ಈ ವಿಚಾರದ ಬಗ್ಗೆ ಎಂಬುದಾಗಿ ನಾವು ನೋಡುವಾಗ, ನೀರು ದ್ರಾಕ್ಷಾರಸವಾಯಿತು. ಇಲ್ಲಿ 3 ವಿಚಾರಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಏನಂದರೆ, ಕಲ್ಲಿನ ಬಾನೆಗಳಲ್ಲಿ ಅವರು ತುಂಬಿದುವಂಥದ್ದು ನೀರು, ಆದರೆ ಅದು ಬದಲಾಗಲ್ಪಟ್ಟದ್ದು ದ್ರಾಕ್ಷಾರಸವಾಗಿ. ಅಂದರೆ ಮೊದಲನೇದಾಗಿ ಹೆಸರು ಬದಲಾವಣೆ ಆಯಿತು. ಆದ ನಂತರ ನೀರು ನೋಡಲಿಕ್ಕೆ ಬೇರೆ ಬಣ್ಣ ಇರ್ತದೆ, ದ್ರಾಕ್ಷಾರಸವು ನೋಡಲಿಕ್ಕೆ ಬೇರೆ ಬಣ್ಣ ಇರ್ತದೆ. ಅಂದರೆ ಒಂದನೇದಾಗಿ ಹೆಸರು ಬದಲಾವಣೆ ಆಯಿತು, ಎರಡನೇದಾಗಿ ಬಣ್ಣ ಬದಲಾಯಿತು. ಅದೇ ರೀತಿಯಲ್ಲಿ ನೀರಿನ ಟೇಸ್ಟ್ ಬೇರೆ, ದ್ರಾಕ್ಷಾರಸದ ಟೇಸ್ಟ್ ಬೇರೆ. ಅಂದರೆ ಇಲ್ಲಿ 3 ವಿಚಾರಗಳು ನಾವು ನೋಡ್ತಾ ಇದ್ದಾವೆ. ಯೇಸು ಕ್ರಿಸ್ತನು ಸಹ ನಮ್ಮ ಜೀವಿತದಲ್ಲಿ ಬರುವಾಗ, ನಾವು ಆತನನ್ನು ಕರೆಯುವಾಗ, ಆತನು ಅಕಸ್ಮಾತಾಗಿ ಮದುವೆಗೆ ಹೋಗಲಿಲ್ಲ, ಆತನು ಕರೆಯಲ್ಪಟ್ಟನೆಂಬುದಾಗಿ ಕರ್ತನ ವಾಕ್ಯ ಹೇಳ್ತದೆ. ಯಾವಾಗ ನಾವು ಕರೆಯಲ್ಪಡ್ತೇವೋ, ದೇವರನ್ನು ನಾವು ಯಾವಾಗ ಕರಿತೇವೋ, ದೇವರನ್ನು ಯಾವಾಗ ನಾವು ನಮ್ಮ ಜೀವಿತದಲ್ಲಿ ಆಹ್ವಾನಿಸಿದ ನಂತರ ಆತನು ಏನು ಹೇಳ್ತಾನೋ ಅದನ್ನು ಮಾಡಿದಾಗ ನಮ್ಮ ಕೊರತೆಗಳನ್ನು ನೀಗಿಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಇಲ್ಲಿ ನೋಡ್ರಿ, ನಾವು ನೋಡ್ತೇವೆ ಅಲ್ಲಿರುವಂಥ ನೀರು ದ್ರಾಕ್ಷರಸವಾಯಿತು, ಹೆಸರು ಬದಲಾವಣೆ ಪಟ್ಟು. ಅದೇ ರೀತಿಯಲ್ಲಿ ನಾವು ಕ್ರಿಸ್ತನನ್ನು ನಂಬಿದಂಥ ನಾವು ಕ್ರಿಸ್ತನವರು ಎಂಬುದಾಗಿ ಹೆಸರು ನಾವು ಹೊಂದಬೇಕು. ಅಂದರೆ ಮೊದಲನೇದಾಗಿ ನಮ್ಮ ಹೆಸರು ಬದಲಾಗ್ತದೆ. ಒಂದು ದಿನ ಇವನು ಕುಡುಕನು, ಆದ ನಂತರ ಇವನು ಕುಡುಕನಲ್ಲ, ಇವನು ಕ್ರಿಸ್ತನವನು. ಒಂದು ದಿನ ವ್ಯಭಿಚಾರ ಮಾಡುವವನಾಗಿರ್ಬೋದು, ಈ ದಿನ ಅವನು ಪರಿಶುದ್ಧನಾಗಿ ಜೀವಿಸ್ತಾ ಇದ್ದಾನೆ ಎನ್ನುವಂಥ ಮಾತುಗಳು ಬರುವಂಥದ್ದಾಗಿದೆ. ಆದರೆ ನೋಡುವಾಗ ಇಲ್ಲಿ ಮೊದಲನೇದಾಗಿ ಹೆಸರು, ಆದ ನಂತರ ಬಣ್ಣ. ಹಲ್ಲೆಲೂಯಾ. ಸೊ ಇಲ್ಲಿ ನೋಡುವಾಗ ಬಣ್ಣ ಒಂದು
ಕ್ಯಾರೆಕ್ಟರ್ ಅಂದರೆ ನಮ್ಮ ಗುಣಕ್ಕೆ ಒಂದು ಹೋಲಿಕೆ ಮಾಡಬಹುದು. ಹಲ್ಲೆಲೂಯಾ. ಸೊ ದೇವರು ಇಲ್ಲಿ ಆ ದ್ರಾಕ್ಷಾರಸವನ್ನು ಮಾಡಿದಾಗ ಬಣ್ಣ ಯಾವ ರೀತಿಯಾಗಿ ಬದಲಾಯಿತೋ ಅದೇ ರೀತಿಯಲ್ಲಿ ನಮ್ಮಲ್ಲಿ ದೇವರನ್ನು ಕರೆಯುವಂಥ ಸಮಯದಲ್ಲಿ ನಮ್ಮ ಗುಣಲಕ್ಷಣಗಳು ಬದಲಾವಣೆ ಆಗ್ತದೆ. ನಮ್ಮ ಗುಣಗಳು ಏನಾಗ್ತದೆ ಅಂದರೆ ಬದಲಾವಣೆ ಮಾಡಲಿಕ್ಕೆ ಕರ್ತನನ್ನು ನಾವು ಕರೆಯುವವರಾಗಿರಬೇಕು. ಅದೇ ರೀತಿಯಲ್ಲಿ ನಾವು ನೋಡುವಾಗ ಅದು ರುಚಿಕರವಾಯಿತು. ಅದಕ್ಕೆ ಇರುವಂಥ ಅಂದರೆ ನೀರಿಗಿರುವಂಥ ರುಚಿ ಬೇರೆ, ದ್ರಾಕ್ಷಾರಸಕ್ಕೆ ಇರುವಂಥ ರುಚಿ ಬೇರೆ. ಅಲ್ಲಿ ರುಚಿಯನ್ನು ತಂದು ಕೊಡ್ತಾನೆ ದೇವರನ್ನು. ನಾವು ಯಾವಾಗ ನಮ್ಮ ಲೈಫಲ್ಲಿ ಕರಿತೀವೋ, ಯಾವಾಗ ಯೌವನಸ್ಥನಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ನಾವು ಕ್ರಿಸ್ತನನ್ನು ಕರೆಯುವಾಗ ಕೊರತೆಗಳಿಂದ ನಾವು ನೀಗಿಸಲ್ಪಡ್ತದೆ. ಏಕೆಂದರೆ ದೇವರ ವಾಕ್ಯ ಬರೆಯಲ್ಪಟ್ಟಿದೆ 34ನೇ ಕೀರ್ತನೆಯಲ್ಲಿ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದ ಹಸಿದವು, ಆದರೆ ನನ್ನನ್ನು ಹುಡುಕುವವನಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅಂದರೆ ಆತನನ್ನು ಯಾವಾಗ ಹುಡುಕುತ್ತೀವೋ, ಯಾವಾಗ ಆತನನ್ನು ಕರೀತೀವೋ, ಎಲ್ಲ ಕೊರತೆಗಳನ್ನು ನೀಗಿಸುವಂಥ ಯೇಸು ನಮ್ಮ ಮಧ್ಯದಲ್ಲಿದ್ದಾನೆ ಎಂಬುದಾಗಿ ನಾವು ನಂಬುವವರಾಗಿರಬೇಕು. ಸೊ ದೇವರು ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡುವಂಥವನಾಗಿರಲಿ.